ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯದಲ್ಲಿ ಜೋಂಬಿ ಡ್ರಗ್ಸ್ ಬಗ್ಗೆ ವದಂತಿ ವಿಚಾರ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ರೀತಿ ನಿಂತಿದ್ದ ವ್ಯಕ್ತಿ ಬೇರೆ ರಾಜ್ಯದ ಲಾರಿ ಡ್ರೈವರ್, ಹರಿಯಾಣ ಪಂಜಾಬ್ ಮೂಲದ ವ್ಯಕ್ತಿ ಎನ್ನುವಂತಹ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಹಿಂದೆ ಪಂಜಾಬ್ನಲ್ಲಿ ಡ್ರಗ್ಸ್ ತೆಗೆದುಕೊಂಡಿದ್ದಂತೆ. ಆತನಿಗೆ ಆರೋಗ್ಯ ಸಮಸ್ಯೆ ಬಹಳಷ್ಟಿದೆ. ಇದರ ನಡುವೆ ಅಂದ್ರೆ ಆತನಿಗೆ ಆರೋಗ್ಯ ಸಮಸ್ಯೆಯ ಜೊತೆಗೆ ಡ್ರಿಂಕ್ಸ್ ಮಾಡಿದ್ನಂತೆ, ಅದರ ಜೊತೆಗೆ ಮೆಡಿಸಿನ್ ಕೂಡ ತಗೊಂಡಿದ್ದಾನಂತೆ. ಆರೋಗ್ಯ ಸಮಸ್ಯೆಗೆ ಮೆಡಿಸಿನ್ ತಗೊಂಡಿದ್ದಾನೆ, ಇದ್ರ ಮಧ್ಯದಲ್ಲಿ ಡ್ರಿಂಕ್ಸ್ ತಗೊಂಡಿದ್ದಾನೆ. ಹಾಗಾಗಿ ಆಮಲು ಪ್ಲಸ್ ಈ ಮೆಡಿಸಿನ್ ಎರಡು ವರ್ಕ್ ಆಗಿ ಈ ರೀತಿಯಾದಂಥ ಎಡವಟ್ಟು ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಪೊಲೀಸ್ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ. ಯಾವ ಜೋಂಬಿ ಡ್ರಗ್ಸು ಇಲ್ಲ, ಯಾವ ಜೋಂಬಿಯಾಗೂ ಇಲ್ಲ, ಏನೂ ಇಲ್ಲ ಅಂತ ಹೇಳಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ನಾನು ಅದನ್ನ ಮಾಹಿತಿ ತಗೊಂಡೆ ನಿನ್ನೆ ದಿವಸ. ಅದು ಯಾರೋ ಒಬ್ಬ ಹರಿಯಾಣ ಪಂಜಾಬ್ ಬಂದು ಇಲ್ಲಿ ಕೆಲಸಕ್ಕೆ ಬಂದಿದ್ದಾನೆ. ಅವನು ಡ್ರಿಂಕ್ಸ್ ಮಾಡುವಂಥದ್ದು ಅಭ್ಯಾಸ ಅಂತ. ಅವನು ಲಾರಿ ಡ್ರೈವರು. ಅವನು ಹಿಂದೆಲ್ಲ ಪಂಜಾಬ್ನಲ್ಲಿ ಡ್ರಗ್ಸ್ ಏನೋ ಯಾವಾಗಲೂ ತೊಗೊಂಡಿದ್ದ ಅಂತ ಹೇಳಿದ್ನಂತೆ. ಆಮೇಲೆ ಇದು ಯಾವ ಜೋಂಬಿನೂ ಇಲ್ಲ, ಏನಿಲ್ಲ.